ಡಿ ವಿ ಜಿಯವರ ಒಂದು ಮಂಕುತಿಮ್ಮನ ಕಗ್ಗ. ಮಾವು ಸಸಿಯನ್ನು ನೆಟ್ಟು ಬೇವುಣಲು ಸಿದ್ಧನಿರು, ಭೂ ವಿಷಯದಿಂದ ರಸ ಮಾರ್ಪಡುವುದುಂಟು. ಆ ವಿವರ ನಿನಗೇಕೆ, ತೋಟದೊಡೆಯನಿಗಿರಲಿ, ಸೇವಕನು ನೀನಲ್ತೆ ಮಂಕುತಿಮ್ಮ. ಅಂದರೆ ಈ ಭೂಮಿಯಲ್ಲಿ ಮಾವಿನ ಸಸಿಯನ್ನು ನೆಟ್ಟು ಬೇವಿನ ಹಣ್ಣನ್ನು ತಿನ್ನಲು ನೀನು ಸದಾ ಸಿದ್ಧವಾಗಿರಬೇಕು. ಭೂಮಿಯಲ್ಲಿನ ರಸಗಳು ಬದಲಾಗಿ ಮಾವಿನ ಸಸಿಯನ್ನು ಬೇವನ್ನಾಗಿ ಮಾಡುತ್ತದೆ, ಬೇವಿನ ಸಸಿಯನ್ನು ಮಾವನ್ನಾಗಿ ಮಾಡುವಂಥ ಶಕ್ತಿ ಈ ಭೂಮಿಗಿದೆ. ಅಂದರೆ ಇದರ ಒಳಾರ್ಥ ಏನು ಅಂತ ಹೇಳಿದ್ರೆ, ಮಾವು ಅಂದರೆ ಸಿಹಿ. ಕೆಲವು ಸಲ ನಾವು ಸಿಹಿ ಹಣ್ಣು ಸಿಗುತ್ತದೆ ಅಂತ ಮಾವಿನ ಗಿಡವನ್ನು ನೆಡ್ತೇವೆ. ಆದರೆ ಆ ಮಾವಿನ ಮರದಲ್ಲಿ ಮಾವಿನ ಹಣ್ಣು ಬಿಡುವ ಬದಲು ಬೇವಿನ ಹಣ್ಣು ಸಿಗಬಹುದು. ಅಂದರೆ ನಾವು ಏನೋ ಅಪೇಕ್ಷೆ ಪಟ್ಟು ಮಾಡಿದಂಥ ಕೆಲಸ ನಮಗೆ ನಿರೀಕ್ಷಿತ ಯಶಸ್ಸು ಕಾಣದೆ ಅದರಿಂದ ತೊಂದರೆಗಳು, ದುಃಖಗಳೇ ಜಾಸ್ತಿ ಸಿಗುವಂಥ ಸನ್ನಿವೇಶಗಳು ಎದುರಾಗುತ್ತವೆ. ಆವಾಗ ಎದೆಗುಂದದೆ ಪ್ರಯತ್ನವನ್ನು ಮಾಡ್ತಾ ಇರಬೇಕು. ಈ ನಿನಗೆ ಯಾಕೆ ಅದರ ವಿವರ, ಆ ವಿವರ ನಿನಗೇಕೆ, ಅದರಲ್ಲಿ ಏನು ಸಿಕ್ತೋ ಬಿಡ್ತೋ ಅನ್ನೋದು ನೀನು ತಲೆ ಕೆಡಿಸ್ಕೊಳ್ಬೇಡ. ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅಂತ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಕರ್ಮವನ್ನು ಮಾಡ್ತಾ ಇರು. ಅದರ ರಿಸಲ್ಟ್ ಏನು ಸಿಗುತ್ತೆ ಅದರ ಬಗ್ಗೆ ನೀನು ತಲೆ ಕೆಡಿಸ್ಕೊಳ್ಬೇಡ ಅಂತ ಕೃಷ್ಣನು ಹೇಳಿದ್ದಾನೆ. ಡಿ ವಿ ಜಿಯವರು ತಮ್ಮ ಕಗ್ಗದಲ್ಲಿ ಅದೇ ಹೇಳ್ತಾರೆ. ಆ ವಿವರ ನಿನಗೇಕೆ, ತೋಟದೊಡೆಯನಿಗಿರಲಿ. ತೋಟದೊಡೆಯ ಅಂದರೆ ಭಗವಂತ ನೀನು ಮಾಡಿದಂಥ ಕೆಲಸ ವಿವೇಕದಿಂದ ಮಾಡಿದರೆ, ಒಳ್ಳೆಯ ಆಶಾ ಭಾವನೆಯಿಂದ ಮಾಡಿದರೆ, ಅದು ಫಲ ಸಿಗಬೇಕು ಅಂತಿದ್ರೆ ಖಂಡಿತ ಫಲ ಸಿಕ್ಕೇ ಸಿಗುತ್ತೆ. ಫಲ ಸಿಗಲಿಲ್ಲ ಅಂದ್ರೆ ಅದರಿಂದ ನಿರಾಶೆ ಹೊಂದಬಾರದು. ನಾವು ಮಾಡಿದಂಥ ಕೆಲಸದ ಫಲ ಭಗವಂತನಿಗೆ ಬಿಟ್ಟು ಬಿಡಬೇಕು. ಆ ಭಗವಂತ ಅದಕ್ಕೋಸ್ಕರ ಫಲ ಕೊಡ್ತಾನೆ. ಫಲ ಕೊಡುವ ತನಕ ನಮ್ಮಲ್ಲಿ ನಿರೀಕ್ಷೆಗಳು ಇರಬೇಕು ಅಂತ ಡಿ ವಿ ಜಿಯವರು ಈ ಮಂಕುತಿಮ್ಮನ ಕಗ್ಗದ ಮೂಲಕ ಹೇಳ್ತಾರೆ. ನಾವೆಲ್ಲ ಸೇವಕರು, ಆ ಭಗವಂತನ ಸೇವಕರು. ನಾವೆಲ್ಲ ನಮ್ಮ ಕರ್ಮವನ್ನು, ಹಿಂದಿನ ಜನ್ಮದ ಕರ್ಮವನ್ನು ಕಳೀಲಿಕ್ಕೆ ಬಂದವರು. ಹಿಂದಿನ ಜನ್ಮದ ಪೂರ್ವ ಪುಣ್ಯದ ಫಲ ಹೇಗಿದೆ ಅದೇ ಥರ ಈ ಜನ್ಮದಲ್ಲೂ ಕೂಡ ಆ ಕರ್ಮದ ಫಲಗಳನ್ನು ಅನುಭವಿಸಲಿಕ್ಕೆ, ಅದನ್ನು ಕಳೀಲಿಕ್ಕೆ ಬಂದವರು. ಆದ್ದರಿಂದ ಕರ್ಮವನ್ನು ಮಾಡ್ತಾ ಇರಬೇಕು. ಅದರ ಫಲ ಏನಿದೆ ಅದನ್ನು ಭಗವಂತನಿಗೆ ಬಿಟ್ಟು ಮುಂದೆ ಹೋಗ್ತಾ ಇದ್ರೆ ಜೀವನ ಸುಖಮಯವಾಗ್ತದೆ ಅಂತ ಡಿ ವಿ ಜಿಯವರು ಈ ಕಗ್ಗದಲ್ಲಿ ಹೇಳ್ತಾರೆ. ಇನ್ನೊಂದ್ಸಲ ಓದ್ತೀನಿ. ಮಾವು ಸಸಿಯನ್ನು ನೆಟ್ಟು ಬೇವುಣಲು ಸಿದ್ಧನಿರು, ಭೂ ವಿಷಯದಿಂದ ರಸ ಮಾರ್ಪಡುವುದುಂಟು. ಆ ವಿವರ ನಿನಗೇಕೆ, ತೋಟದೊಡೆಯನಿಗಿರಲಿ, ಸೇವಕನು ನೀನಲ್ತೆ ಮಂಕುತಿಮ್ಮ. ಧನ್ಯವಾದಗಳು.